ಬ್ರೇಕ್ನ ನಂತರ ಸಂತೋಷ ಸೂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದೀಗ ಶಂಕರಗೌಡ ಪಾಟೀಲ್ ಅವರು ಬಿಜಾಪುರದಿಂದ ಕರೆ ಮಾಡಿದ್ದಾರೆ. ಸರ್ ಹೇಳಿ, ನಿಮ್ಮ ಸಮಸ್ಯೆ ಏನು, ಪ್ರಶ್ನೆ ಏನು? ನಮಸ್ಕಾರ ಸಂತೋಷ್ ಗುರುಜಿ ಅವರಿಗೆ. ಹೇಳಿ ಪಾಟೀಲ್ ರೀ. ನಮ್ದು ಮದುವೆ ಆಗಿ 2006 ಮದುವೆ ಆಯ್ತು ಸರ್. ಇಲ್ಲಿವರೆಗೆ ಇನ್ನು 6 ವರ್ಷ ಆದ್ರೂ ಮಕ್ಕಳಾಗಿಲ್ಲ. ಅದಕ್ಕೆ ಏನಾದ್ರು ಸರ್ಪದೋಷ ಕಾರಣ ಅಂತ. ಸರಿ, ಒಂದು ಸಂಖ್ಯೆ ಹೇಳಿ. ಸಂಖ್ಯೆ 8. ನಿಜವಾಗಿಯೂ ಸಹ ಸರ್ಪದೋಷ ಕಾರಣ ಪಾಟೀಲ್ ರೇ. ಯಾಕೆಂತಂದರೆ ಗೋಚಾರದ ಫಲದ ಪ್ರಕಾರ ನೀವು 8ರ ಅಂಕಿ ಹೇಳ್ತಾ ಇದ್ದೀರಿ. ವೃಶ್ಚಿಕ ರಾಶಿಯಲ್ಲಿ ರಾಹು ಇದ್ದಾನೆ. ರಾಹು ಇದೆ ಅಂತಂದರೆ ಇದು ನಿಜವಾಗಿಯೂ ಸರ್ಪದೋಷದ ಕಾರಣ ಇದೆ. ಬಹುಶಃ ನಿಮಗೆ ಸರಿ ಇದ್ದರೆ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗುವಾಗ ಅವ್ರದ್ದೇನೋ ಪ್ರಾಬ್ಲಮ್ ಅಂತ, ಅವರು ಸರಿ ಇದ್ದಾಗ ನಿಮ್ಮದೇನೋ ಪ್ರಾಬ್ಲಮ್ ಅಂತ ಈ ಥರ ಆಗೋಕ್ಕೆ ಸಾಧ್ಯತೆಗಳಿದೆ. ಒಂದು, ನೀವು ನಿಮ್ಮ ವೀರ್ಯಾಣುಗಳ ಸಂಖ್ಯೆ ಸರಿಯಾಗಿದೆಯಾ? ಕನೆಕ್ಷನ್ ಕಟ್ಟಾಗಿದೆ ಅಂತ ಕಾಣುತ್ತೆ. ಇದಕ್ಕೆ ನಿಜವಾಗ್ಲೂ ಆ ಚಿಕಿತ್ಸೆಯನ್ನು ಮಾಡೋದ್ರ ಜೊತೆಯಲ್ಲಿ ಈ ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ. ಕೆಲವೊಂದು ಸಂದರ್ಭದಲ್ಲಿ ಆಶ್ಲೇಷ ಬಲಿ ಪೂಜೆ ಅಂದ ತಕ್ಷಣ ನಾವೀಗ ಎಲ್ಲಿಗೆ ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಹೋಗಬೇಕು, ಕುಕ್ಕೆಗೆ ಹೋಗಬೇಕು, ಘಾಟಿಗೆ ಹೋಗಬೇಕು, ಮತ್ತೊಂದು ಕಡೆ ಅಂತ ಅಂತಾರೆ. ಅದೇ ಊರಿನಲ್ಲೂ ಸಹ ಮಾಡ್ಬೋದು ಆಶ್ಲೇಷ ಬಲಿ ಪೂಜೆಯನ್ನೇ. ನಾಗನ ಮಂಡಲವನ್ನು ಬರೆದುಬಿಟ್ಟು ಅದರೊಳಗೆ 45 ಕುಟುಂಬಗಳು ಒಳಗಡೆ ಮತ್ತು 9 ಕುಟುಂಬಗಳು ಹೊರಗಡೆ ಹೀಗೆಲ್ಲ ಬಲಿ ಹಾಕ್ತಕ್ಕಂಥ ಒಂದು ಪದ್ಧತಿ ಧಾರ್ಮಿಕವಾಗಿರ್ತಕ್ಕಂಥದ್ದು. ಆಶ್ಲೇಷ ಬಲಿಯನ್ನು ಹಾಕೋದ್ರ ಮುಖಾಂತರ ನಾಗನ ದೋಷಗಳು ಅಷ್ಟೂ ಕುಟುಂಬದಲ್ಲಿ ಯಾವುದೇ ನಾಗನಿಗೆ ತೊಂದರೆ ಕೊಟ್ಟದಿದ್ರು ಅದನ್ನು ನಿವಾರಣೆ ಮಾಡಿಕೊಡು, ನಮಗೆ ಬೇಕಾದಂಥ ಸಂತಾನ ಭಾಗ್ಯ ಕೊಡು ಅನ್ನುವಂಥ ಬೇಡುವಂಥ ಒಂದು ಕ್ರಮ. ಈಗ ಗುರುಜಿ, ಈಗ ನಮಗೆ ಈಗ ಅಪ್ಪ ಅಮ್ಮನಿಗೆ ನಾಗದೋಷ ಇರುತ್ತೆ ಅಂದ್ಕೊಳ್ಳಿ, ಅದು ಮಕ್ಕಳಿಗೂ ಕೂಡ ಬರುತ್ತೆ. ಹೌದು, ನಾಗನ ದೋಷ ಮಾತ್ರ ಎಷ್ಟೋ ಜಾತಕಗಳನ್ನು ನಾವು ನೋಡಿದ್ದೀವಲ್ಲ, ಅದು ಹೇಗೆ ಅಂತಂದರೆ ಸರ್ಪ ಶಾಪ ಇತ್ತು ಅಂತಂದರೆ, ಯಾವುದೋ ಅಜ್ಜ ನಾಗನನ್ನು ಹೊಡೆದು ಕೊಂದಿರ್ತಕ್ಕಂಥದ್ದು ಇತ್ತು ಅಂತಂದರೆ ಅವನ ಮಕ್ಕಳಿಗೆ, ಅಲ್ಲೂ ನಿವಾರಣೆ ಮಾಡಲಿಲ್ಲ ಅವನ ಮಕ್ಕಳಿಗೆ, ಮತ್ತೂ ನಿವಾರಣೆ ಮಾಡಲಿಲ್ಲ ಅವನ ಮಕ್ಕಳಿಗೆ, ಅದು ಜಾತಕದಲ್ಲಿ ಕಂಟಿನ್ಯೂಸ್ ಆಗಿ ವಂಶ ಪಾರಂಪರೆಗೆ. ಈಗ RTC ಬರ್ತಾ ಹೋಗುತ್ತಲ್ಲ, ಯಾರ್ದು ಜಮೀನು ಅವನ ನಂತರ ಅವನ ಮಕ್ಕಳು ಅಂತ. ಒಂದು ವೇಳೆ RTCನಲ್ಲಾದರೂ ಬೇರೆಯವ್ರ ಹೆಸರು ಬರ್ಬೋದು, ಬಟ್ ಇದರೊಳಗೆ ಹಾಗಾಗೋದಿಲ್ಲ. ಯಾರ ತೊಂದರೆ ಇತ್ತು, ನಾಗನ ಶಾಪ ಇತ್ತು, ಅವನ ಕುಟುಂಬಕ್ಕೆ ಹೋಗ್ತಾನೇ ಹೋಗುತ್ತೆ. ಇದು ತಾಯಿ ಮನೆಯ ಕಡೆಯಿಂದ ಬರಬೇಕು, ತಂದೆ ಮನೆ ಕಡೆಯಿಂದ ಬರಬೇಕು ಅಂತ ಅದೊಂದು ಅನುಮಾನ ಇರುತ್ತೆ. ಇದಕ್ಕೆ ಮಾತ್ರ ತಾಯಿ ಮನೆಯದೇ ಆಗಿರಲಿ ತಂದೆ ಮನೆಯದಾಗಲಿ ಬಂದೇ ಬರುತ್ತೆ. ಓಕೆ ಗುರುಜಿ, ಈಗ ನಮ್ಮ ಕಾಲರ್ ರೆಡಿ ಇದ್ದಾರೆ. ಹೊನ್ನವಳ್ಳಿಯಿಂದ ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ನಾಗರಾಜ್ ಅವರೇ, ನಿಮ್ಮ ಸಮಸ್ಯೆ ಏನು? ನಮಸ್ಕಾರ. ಹೇಳಿ ನಾಗರಾಜ್ ಅವರೇ. ಮಗಳಿಗೆ ಸರ್ ಈಗ 10 ವರ್ಷ. ಈಗ ಒಂದು ತಿಂಗಳಿಂದ ಸ್ವಲ್ಪ ಕಣ್ಣು ಮೇಲೆ ಮುಖದ ಮೇಲೆ ಬಿಳಿ ಬಿಳಿ ಕಲೆ ಶುರು ಆಗಿದೆ ಸರ್. ಅವ್ರದ್ದು ಡೇಟ್ ಆಫ್ ಬರ್ತ್ 23/4/2002. ನಾಗರಾಜ್ ಅವರೇ, ಭವಿಷ್ಯ ಬೇಡ, ನಿಮ್ಮ ಮಗಳ ಕಣ್ಣು ಮೇಲೆ ಮತ್ತೆ ತುಟಿ ಮೇಲೆ, ಎಲ್ಲಿ ತುಟಿ ಮೇಲೆ ಇಲ್ಲ ಸರ್, ಬರೀ ಬಲಗಡೆ ಕಣ್ಣು ಮೇಲೆ, ಎಡಗಡೆ ಕಣ್ಣು ಮೇಲೆ ಬಿಳಿ ಮಚ್ಚೆ ತರ ಬೇರೆ ಬೇರೆ ಕಡೆ ಶುರು ಆಗ್ತಾ ಇದೆ. ಒಂದು ಔಷಧ ಹೇಳ್ತೀನಿ, ಇದನ್ನೊಂದು 2 ತಿಂಗಳು ನೀವು ಹಚ್ಚಿಬಿಟ್ಟು ನಂತರ ನೀವು ಕಡಿಮೆ ಆಗಲಿಲ್ಲ ಅಂತಂದ್ರೆ ಮತ್ತೆ ಫೋನ್ ಮಾಡಿ. ಏನಂತಂದ್ರೆ ಗರಿಕೆ ಹುಲ್ಲಿದೆ ತಾನೆ ನಿಮ್ಮ ಮನೆ ಹತ್ರ? ಆ ಗರಿಕೆ ಹುಲ್ಲು, ಆಮೇಲೆ ಒಂದೆಲಗ ಅಂತ ಸಿಗುತ್ತೆ, ತಿಮರೆ ಅಂತ ಗಿಡ. ಆ ತಿಮರೆ ಎಲೆಯ ರಸ, ಗರಿಕೆ ಹುಲ್ಲಿನ ರಸ, ಜೊತೆಯಲ್ಲಿ ನಿಮಗೆ ಹತ್ತಿರದಲ್ಲಿ ಸಿಗ್ತಕ್ಕಂಥದ್ದು ಅಂತಂದರೆ ಚೊಗತೆ ಸೊಪ್ಪು ಅಂತ ಒಂದು ಸಿಗುತ್ತೆ, ಅದರ ರಸ. ಈ 3 ರಸವನ್ನು ಒಂದೊಂದು ಚಮಚ ಮಿಕ್ಸ್ ಮಾಡಿಬಿಟ್ಟು ದಿವಸಕ್ಕೊಂದು 4-5 ಸರ್ತಿ ಆ ಕಲೆಗೆ ಹಚ್ತಾ ಬನ್ನಿ. ಸುಮಾರಷ್ಟು ಸಾಧ್ಯವಾದರೆ ಎಳೆ ಬಿಸಿಲಿನಲ್ಲಿ ಆ ಮುಖವನ್ನು ಸೂರ್ಯನ ಬಿಸಿಲಿಗೆ ಒಡ್ಡಬೇಕು, ಜಾಸ್ತಿಯೇ ಒಡ್ಡಬೇಡಿ, ಮುಖ ಕಪ್ಪಾಗ್ಬಿಡುತ್ತೆ. ಇಷ್ಟು ಮಾಡ್ತಾ ಬನ್ನಿ. 1 ತಿಂಗಳ ನಂತರ, 2 ತಿಂಗಳು ಮಾಡಿ, ಆ ನಂತರ ನಮಗೆ ಫೋನ್ ಮಾಡಿ. ಓಕೆ, ಧನ್ಯವಾದ ಗುರುಜಿ. ಇಲ್ಲಿ ತನಕ ಒಂದು ಸಮಸ್ಯೆಗಳು ಯಾವ್ಯಾವ ರೀತಿ ಬರುತ್ತೆ ಅಂದರೆ, ಈಗ ಪಿತೃದೋಷ ಇರಬಹುದು, ಯಾವುದೇ ದೋಷಗಳಿರಬಹುದು, ಅದು ಯಾವ ರೀತಿ ಬರುತ್ತೆ, ಹಾಗೆ ಸರ್ಪದೋಷಕ್ಕೆ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಬಹುದು, ಇದರಲ್ಲಿ ಧರ್ಮದಲ್ಲಿ ಏನು ಹೇಳುತ್ತೆ, ಶಾಸ್ತ್ರಗಳು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಅವರ ಕಾಯಿಲೆಗಳಿಗೂ ಕೂಡ ಒಂದು ಔಷಧಿಯ ಪರಿಹಾರವನ್ನು ಕೂಡ ನೀಡಿದ್ದೀರಾ. ಧನ್ಯವಾದಗಳು. ವೀಕ್ಷಕರೇ, ಧರ್ಮ ಮತ್ತು ವಿಜ್ಞಾನ ಎರಡನ್ನ ಕೂಡ ತಕ್ಕಡಿಯಲ್ಲಿಟ್ಟರೆ ಸಮವಾಗಿ ತೋಗುತ್ತೆ. ಹಾಗೆ ಕೆಲವೊಂದಕ್ಕೆ ವೈಜ್ಞಾನಿಕವಾದಂತಹ ಸಮಸ್ಯೆಗಳಾಗಿದ್ದರೆ, ಕೆಲವೊಂದು ನಿಮಗೆ ಶಾಸ್ತ್ರದ ಮೂಲಕ, ಧರ್ಮದ ಮೂಲಕ, ಸಂಪ್ರದಾಯದ ಮೂಲಕನೇ ನೀವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ. ಸಮಸ್ಯೆಯನ್ನು ಅರಿತು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಂಡಲ್ಲಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಸುಖ ಸಂತೋಷವನ್ನು ಅನುಭವಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂತೋಷ ಸೂತ್ರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.